ಹಾಯ್ ಫ್ರೆಂಡ್ಸ್, ನೋಡಿ ಇಲ್ಲಿ ಉಪ್ಪಿನಕಾಯಿ ಮಾಡಿಟ್ಟಿದ್ದೀನಿ. ಇದು ಉಪ್ಪಿನಕಾಯಿ ಮಾವಿನಕಾಯಿ ಅಂದರೆ ತೋತಾಪುರಿ ಮಾವಿನಕಾಯಿದು ಉಪ್ಪಿನಕಾಯಿ. ಇದು ಹೇಗೆ ಮಾಡೋದಂತ ನಾನು ನಿಮಗೆ ಹೇಳ್ತೀನಿ, ಬನ್ನಿ. ಹಾಯ್ ಫ್ರೆಂಡ್ಸ್, ನಾನಿವತ್ತು ಒಂದು ಮಾವಿನಕಾಯಿ ಇದೆ, ಅದರಲ್ಲಿ ಉಪ್ಪಿನಕಾಯಿ ಮಾಡ್ತೀನಿ. ಇದು ಡೈಲಿ ಯೂಸ್ ಮಾಡೋಕ್ಕಾಗುತ್ತೆ, ತುಂಬ ದಿವಸ ಇಡೋಕ್ಕಾಗಲ್ಲ. ಡೈಲಿ ಮಾಡಿ ಸ್ವಲ್ಪ ಫ್ರಿಜ್ಜಲ್ಲಿ ಮಾಡಿಟ್ಟರೆ 1 ವೀಕಿಗೆಲ್ಲ ಆಗುತ್ತೆ. ಅದು ಹೇಗೆ ಮಾಡೋದಂತ ನಿಮಗೆ ನಾನು ತೋರಿಸ್ತೀನಿ, ಬನ್ನಿ. ಸ್ಲೈಸ್ ಮಾಡಿದ್ದೀನಿ. ಇಷ್ಟು ಚಿಕ್ಕದಾಗಿ ಪೀಸ್ ಕಟ್ ಮಾಡಬೇಕು. ಇದನ್ನೆಲ್ಲ ಕಟ್ ಮಾಡಿದ ಮೇಲೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇಷ್ಟು ಚಿಕ್ಕದ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದು ಇವಾಗ ಒಂದು ಬೌಲಿಗೆ ಹಾಕ್ಕೊತೀನಿ. ಬೌಲಿಗೆ ಹಾಕ್ಕೊಂಡಿದ್ದೀನಿ, ಎಲ್ಲ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಪುಡಿ ಉಪ್ಪು ಹಾಕ್ತೀನಿ. ಉಪ್ಪು ಇದನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೆ ಇರಲಿ. ಇದಕ್ಕೆ ನಾನು ಇವಾಗ ಮಸಾಲ ರೆಡಿ ಮಾಡ್ತೀನಿ. ಉಪ್ಪಿನಕಾಯಿ ಮಾಡೋಕ್ಕೆ ಸ್ವಲ್ಪ ಮೆಣಸು ಹಾಕ್ಕೊಂಡಿದ್ದೀನಿ, ಹುರಿತಾ ಇದ್ದೀನಿ ಮೆಣಸು ಹಾಕ್ಕೊಂಡು. ಇದಕ್ಕೆ ಆಯಿಲ್ ಏನು ಹಾಕಲ್ಲ ನಾನು. ಆಮೇಲೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರು ಸ್ವಲ್ಪ ಹಾಕ್ಕೋತೀನಿ. ಇದು ಮೆಣಸು ಸಾಕಾಗಲ್ಲ ಖಾರಕ್ಕೆ, ನಾನು ಸ್ವಲ್ಪ ಚಿಲ್ಲಿ ಪೌಡ್ರು ಮಿಕ್ಸ್ ಮಾಡ್ಕೋತೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತೀನಿ, ಸ್ವಲ್ಪ ಮೆಂತ್ಯ ಹಾಕ್ತೀನಿ, ಜೀರಿಗೆ ಹಾಕ್ತೀನಿ. ಇವಾಗ ಇದನ್ನು ಹುರ್ಕೋತೀನಿ ನಾನು. ಇವಾಗ ಹುರ್ಕೋತಾ ಇದ್ದೀನಿ. ಸಾಕು ಹುರಿದಿದ್ದು, ಆಫ್ ಮಾಡ್ತೀನಿ. ಇವಾಗ ಗ್ರೈಂಡ್ ಮಾಡ್ಕೋತೀನಿ. ಸ್ವಲ್ಪ ಕಮ್ಮಿ ಆಗುತ್ತೆ, ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೋತೀನಿ. ಇದಕ್ಕೆ ಚೆನ್ನಾಗಾಗುತ್ತೆ ಖಾರಕ್ಕೆ. ಸಾಕು ಇಷ್ಟೇ. ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಪೌಡ್ರನ್ನು. ಮಸಾಲ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ತೀನಿ. ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ ಸಾಸಿವೆ ಹಾಕ್ತೀನಿ, ಸ್ವಲ್ಪ ಕರಿಬೇವು, ಇಂಗು ಪೌಡ್ರ್ ಹಾಕ್ತೀನಿ. ಇವಾಗ ಇದು ಮೆಣಸು ಮಸಾಲೆ ಎಲ್ಲ ಪೌಡ್ರ್ ಮಾಡಿದ್ದೀನಲ್ಲ, ಇದನ್ನು ಇವಾಗ ಇದಕ್ಕೆ ಹಾಕ್ತೀನಿ. ಇದನ್ನು ಕ್ಲೀನಾಗಿ ಹುರಿಬೇಕು. ಯಾಕಂದರೆ ತುಂಬ ಹುರಿಯೋದು ಬೇಡ, ಯಾಕಂದರೆ ಮೆಣಸೆಲ್ಲ ಹುರಿದು ಹಾಕಿದ್ದೀನಲ್ವ. ಹಸಿ ಹಾಕಿದರೆ ಅದು ಸ್ವಲ್ಪ ಸ್ಮೆಲ್ ಹೋಗಬೇಕು ಅಂತ ಸ್ವಲ್ಪ ಜಾಸ್ತಿ ಹೊತ್ತು ಹುರಿಬೇಕು. ಇದು ಜಾಸ್ತಿ ಹೊತ್ತು ಹುರಿಯೋದು ಬೇಡ. ಮಾಡಿದ್ದೀನಿ, ಯಾಕಂದರೆ ಇದು ಮಸಾಲ ಹುರಿದಿದ್ದು ಸ್ವಲ್ಪ ತಣ್ಣಗಾಗಬೇಕು, ಆಮೇಲೆ ಹಾಕೋದು ಅದನ್ನು ಉಪ್ಪಿನಕಾಯಿ. ಇದಕ್ಕೆ ಅರಿಶಿನ ಪುಡಿ ಹಾಕ್ತೀನಿ. ಮಸಾಲ ಇದು ಕಟ್ ಮಾಡಿದ ಉಪ್ಪಿನಕಾಯಿನ ಇದಕ್ಕೆ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡೋಣ ಇವಾಗ. ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಸ್ವಲ್ಪ ಡ್ರೈ ಇದೆ, ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಬಿಸಿ ಇಟ್ಟಿದ್ದೀನಿ. ಬಿಸಿ ಇಟ್ಟು ಫುಲ್ ಅದು ಸ್ವಲ್ಪ ತಣ್ಣಗಾಗಬೇಕು, ಬಿಸಿ ಹಾಕಬಾರ್ದು. ನೋಡಿ, ಇದು ನೀರು ತಣ್ಣಗಾಗಿದೆ. ಸ್ವಲ್ಪ ಹಾಕೋಣ ನೀರು, ಅಂದರೆ ತುಂಬ ಪುಡಿ ಥರ ಇದೆ. ಸ್ವಲ್ಪ ನೀರು ಹಾಕಿದರೆ ಸ್ವಲ್ಪ ಗ್ರೇವಿ ಥರ ಆಗುತ್ತೆ.
ಮಸಾಲೆಗೆ ಸ್ವಲ್ಪ ಉಪ್ಪು ಕಮ್ಮಿ ಇದೆ, ಸ್ವಲ್ಪ ಉಪ್ಪು ಹಾಕ್ತೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು. ಎಷ್ಟು ಚೆನ್ನಾಗಾಗಿದೆ ನೋಡಿ ಉಪ್ಪಿನಕಾಯಿ. ಹೊರಗಡೆ ತಂದುಬಿಟ್ರೆ ಉಪ್ಪಿನಕಾಯಲ್ಲಿ ತುಂಬ ಆಯಿಲ್ ಇರುತ್ತೆ. ಇದಕ್ಕೇನು ಆಯಿಲೇನು ಜಾಸ್ತಿ ಹಾಕಲ್ಲ, ಚೂರೇ ಚೂರು ಆಯಿಲ್ ಹಾಕೋದು. ಈ ಥರ ಉಪ್ಪಿನಕಾಯಿ ಮಾಡಿ ಇಟ್ಕೊಂಡು ನೀವು ಫ್ರಿಜ್ಜಲ್ಲಿ ಒಂದು ವಾರಕ್ಕೆಲ್ಲ ಮಾಡಿ ಇಟ್ಕೋಬೋದು. ನಮ್ಮದು ಬೆಂಗಳೂರು ಕಡೆ ಮಾವಿನಕಾಯಿ ಪ್ರತಿ ವರ್ಷಡೀ ಸಿಗುತ್ತೆ. ತೋತಾಪುರಿ ಮಾವಿನಕಾಯಿ ಇದು. ಎನಿ ಟೈಮ್ ಮಾವಿನಕಾಯಿ ಸಿಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇದನ್ನು ಒಂದು ಬೌಲಿಗೆ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಉಪ್ಪಿನಕಾಯಿ ರೆಡಿ ಆಯಿತು. ಒಂದು ರಸಮ್ ಇದ್ರೂ ಸಾಕು, ಸ್ವಲ್ಪ ಉಪ್ಪಿನಕಾಯಿ ಹಾಕೊಂಡು ಊಟ ಮಾಡ್ಬೋದು, ಆರಾಮಲ್ಲಿ ಊಟ ಮಾಡ್ಬೋದು. ಈ ಉಪ್ಪಿನಕಾಯಿ ನಿಮಗೆ ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮಾಡೋದು ಮಾತ್ರ ಬರಿಬೇಡಿ, ಯಾಕಂದರೆ ಏನಾದರೂ ನಂದು ತಪ್ಪಿದರೆ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ.